ನಮಸ್ತೆ ನ್ಯೂಸ್ ಕರ್ನಾಟಕ 1 ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಟು ವಿಜಯಪುರ ರಸ್ತೆಯಲ್ಲಿರುವಂತಹ ಸರ್ಕಾರಿ ಕಾಲೇಜು ಹಾಗೂ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿರುವಂತಹ ದೇವನಹಳ್ಳಿ ಸರ್ವೆ ನಂಬರ್ 134ರಲ್ಲಿ ಸರ್ವೆ ಜಿಲ್ಲಾ ನ್ಯಾಯಾಲಯ ನಿರ್ಮಾಣ ವಿವಾದದ ಜಾಗದಲ್ಲಿ ಸುದ್ದಿಗಾರರೊಂದಿಗೆ ರೈತರು ಮತ್ತು ಜಮೀನಿನ ಮಾಲೀಕರು ಮಾತನಾಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1 ಟಿವಿಯಲ್ಲಿ ವೀಕ್ಷಿಸಿ. ಜಿಲ್ಲಾ ನ್ಯಾಯಾಲಯ ಜಾಗದ ವಿವಾದ ಸರ್ವೆ ಕಾರ್ಯವನ್ನು ನಡೆಸಿದ್ರು. ನ್ಯಾಯಾಲಯ ಬೇಕು, ಆದರೆ ರೈತರ ಜಾಗದಲ್ಲಿ ಅಲ್ಲ. ಧನಂಜಯ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಟು ವಿಜಯಪುರ ರಸ್ತೆ ಕಾಲೇಜು ಹಾಗೂ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿರುವಂತಹ ದೇವನಹಳ್ಳಿ ಸರ್ವೆ ನಂಬರ್ 134ರಲ್ಲಿ ನ್ಯಾಯಾಲಯ ಬೇಕು, ಆದರೆ ರೈತರ ಹೊಟ್ಟೆ ಮೇಲೆ ಹೊಡೆದು ಕಟ್ಟೋದು ಬೇಡ. ಬೇರೆಡೆ ಜಾಗ ಇದೆ, ಗುರುತಿಸಿ ಸ್ಥಳಾಂತರಿಸಿ. 63 ಎಕರೆ 70 ಜನಕ್ಕೆ ಮಂಜೂರಾಗದೆ ಆರ್ಟಿಸಿ, ಎಂಆರ್ ಮತ್ತು ಸಾಗುವಳಿ ಚೀಟಿ ಇದ್ರೂ ರೈತರಿಗೆ ಇಷ್ಟೊಂದು ಹಿಂಸೆ ನೀಡೋದು ಎಷ್ಟು ಸರಿ ಅಂತ ಹೇಳಿ ಎಸ್ಎಲ್ಎಸ್ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಮತ್ತು ಜಮೀನಿನ ಮಾಲೀಕರು ಧನಂಜಯ್ ಹೇಳಿದರು. ದೇವನಹಳ್ಳಿ ಪಟ್ಟಣ ಟು ವಿಜಯಪುರ ರಸ್ತೆಯಲ್ಲಿರುವಂತಹ ಜಿಲ್ಲಾ ನ್ಯಾಯಾಲಯ ನಿರ್ಮಾಣ ವಿವಾದದ ಜಾಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ದೇವನಹಳ್ಳಿ ಸರ್ವೆ ನಂಬರ್ 134ರಲ್ಲಿ ಸರ್ವೆ ಜಿಲ್ಲಾ ನ್ಯಾಯಾಲಯ ನಿರ್ಮಾಣಕ್ಕೆ ಮಂಜೂರಾಗಿದ್ದಂತಹ ಕಳೆದ 40 ವರ್ಷಗಳ ಹಿಂದೆ ಈ ಜಾಗ 66 ಜನಕ್ಕೆ ಮಂಜೂರು ಮಾಡಿ ಸಾಗುವಳಿ ಚೀಟಿ ತಾಲೂಕು ಆಡಳಿತ ನೀಡಿದೆ. ಮಂಜೂರಾದ ಜಾಗ ಪಟ್ಟಣ ಪ್ರದೇಶದಿಂದ 3 ಕಿಲೋಮೀಟರ್ ಒಳಗೆ ಇದ್ರೆ ಆಗೋದಿಲ್ಲ ಅಂತ ಹೇಳಿ ಕೇಸ್ ದಾಖಲಾಗಿ ಆ ಜಾಗ ಸಾಕಷ್ಟು ವರ್ಷಗಳಿಂದ ವಿವಾದಕ್ಕೆ ಕಾರಣವಾಗಿದೆ ಅಂತ ಹೇಳಿ ತಿಳಿಸಿದ್ರು. ನಂತರ ಜಿಲ್ಲಾಧಿಕಾರಿಗಳು ಈ ಮಂಜೂರಾತಿ ಆಗಿರೋದು 1983ರಲ್ಲಿ ಆಗಿರುವಂತಹ ಕಾರಣ ಸರಿಯಿದೆ ಅಂತ ಹೇಳಿ ಆದೇಶವನ್ನ ನೀಡಿದ್ದಾರೆ. ಇತ್ತೀಚೆಗೆ ಜಿಲ್ಲಾ ನ್ಯಾಯಾಲಯಕ್ಕೆ 10 ಎಕರೆ ಮನಸೋ ಇಚ್ಛೆ ಮಾಡಲು ಯತ್ನಿಸಿದಾಗ ರೈತರು ತಡೆಯಾಜ್ಞೆಯನ್ನ ತಂದಿದ್ದಾರೆ. ನ್ಯಾಯಾಲಯ ಜಾಗಕ್ಕಾಗಿ ನ್ಯಾಯವನ್ನ ಮರೆತು ನ್ಯಾಯ ಕೊಡಿಸುವವರೇ ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರೈತರಾದ ಮಂಜುನಾಥ್ ಮಾತನಾಡಿ, ಹಲವಾರು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರ್ತಾ ಇದ್ದೇವೆ. ನ್ಯಾಯಾಲಯದ ಪ್ರಕಾರ ಗೋಮಾಳ ಜಮೀನನ್ನ ಪುರಸಭೆ ಅಧಿಕೃತವಾಗಿ ಘೋಷಣೆಗೂ ಮುಂಚೆ ಮಂಜೂರಾತಿ ಮಾಡಿ ಸಾಗುವಳಿ ಚೀಟಿಯನ್ನ ನೀಡಲಾಗಿದೆ ಎಂದು ಅಧಿಕೃತವಾಗಿ ಖಚಿತಪಡಿಸಲಾಗಿದೆ. ಸರ್ವೆ ಮಾಡಲು ಅಧಿಕಾರಿಗಳು ಬಂದಿದ್ದಾರೆ. ಇದರಿಂದ ನ್ಯಾಯಾಂಗ ನಿಂದನೆಯನ್ನ ಮಾಡಲಾಗ್ತಿದೆ ಅಂತ ಹೇಳಿ ತಿಳಿಸಿದ್ರು. ರೈತರ ವಕೀಲರ ನಡುವೆ ಕೆಲಕಾಲ ಮಾತಿನ ಚಕಮಕಿಯಾಗಿ ಸರ್ವೆ ಅಧಿಕಾರಿಗಳು ಸರ್ವೆ ಕಾರ್ಯ ಮಾಡಲು ಅಡ್ಡಿಯಾಯಿತು. ಇದೇ ಸಂದರ್ಭದಲ್ಲಿ ರೈತರು ಮತ್ತು ಜಮೀನಿನ ಮಾಲೀಕರು, ರೈತ ಮಹಿಳೆಯರು ಸುಮಾರು ಸಂಖ್ಯೆಯಲ್ಲಿ ಇದ್ರು ಹಾಗೂ ಪೊಲೀಸ್ ಮೇಲಾಧಿಕಾರಿಗಳು ಆಗಮಿಸಿದ್ರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗೃತವಾಗಿ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿತ್ತು. ಪ್ರಾಣ ಬಿಟ್ಟೆವು, ಪ್ರಾಣ ಬಿಟ್ಟೆವು, ಪ್ರಾಣ ಬಿಟ್ಟೆವು. ಮಿಸ್ಗೈಡ್ ಮಾಡಿದ್ದಾರೆ, ನಿಮಗೆ ಮಿಸ್ಗೈಡ್ ನೋಡಿ ಸರ್. 3 ಎಕರೆ ಪಾನಿ ಎಂಟ್ರಿ ಆಗೈತೆ ಅಷ್ಟೇ, ಬಟ್ ಆ ಪಾನಿ ಎಂಟ್ರಿ ಆದ್ರಿಂದ ಡೆಲಿವರಿ ಆಗಿದೆ, ಇದು ಪರ್ಮಿಷನ್ ಡೆಲಿವರಿ ಆಗಿದೆ. ಆಯ್ತು, ಪರ್ಮಿಷನ್ ಎಲ್ಲ ಕ್ಯಾನ್ಸಲ್ ಮಾಡ್ಸ್ಕೊಂಡ್ ಬರ್ಲಿ, ನೀವೇನಿದೆ ಮಾಡ್ತಾರೆ. ಆಮೇಲೆ ಸರಿ ಆದ್ಮೇಲೆ ಪರ್ಮಿಷನ್ ಹಂಗೆ ಮಾಡಂಗಿಲ್ಲ. ಅರ್ಥ ಆಯ್ತಾ? ನಿಮ್ ಕೆಲಸ ಆರ್ಡರ್ ಮಾಡ್ರೆ ಆರ್ಡರ್ ಪ್ರಕಾರ ನೀವು ಕೆಲಸ ಮಾಡಿ. ಅರ್ಥ ಆಯ್ತಾ? ಆ ಮೇಲಧಿಕಾರಿಗಳು ಬಂದು ಇಲ್ಲ ನಿಲ್ಸಿ ಅಂದ್ರೆ ನೀವು ನಿಲ್ಸ್ಬೇಕು. ಅದು ನಿಮ್ ಕೆಲಸ ಅಲ್ವಾ ಸರ್? ಇಲ್ಲಿ
ಎಷ್ಟು ಎಕರೆ ಜಾಗ ಎಲ್ಲ ಸರ್ ಕೊಡ್ಲಿಕ್ಕೆ ಏನು ಸರ್ ನಿಮ್ಮದು ಹೋರಾಟ ಇದು ಇವತ್ತಿನ ನಿಮ್ಮ ಹೋರಾಟ? ಇವತ್ತಿನ ಹೋರಾಟ ಏನು ಅಂತಂದರೆ, ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ಸರ್ವೆ ನಂಬರ್ 134 ಜಾಗ ಏನಿದೆ 1982ರಲ್ಲಿ 66 ಜನಕ್ಕೆ ಸ್ಯಾಂಕ್ಷನ್ ಆಗಿತ್ತು. ಅದಾದ ನಂತರ ಸುಮಾರು ರೈತರಿಗೆ ಏನು ಜಿಲ್ಲಾಧಿಕಾರಿಗಳು ಮತ್ತು ಅವ್ರ ತಂಡ ಎಲ್ಲ ಇದೆ ಅವರೆಲ್ಲ ಸೇರಿ ಗೋಮಾಳದಲ್ಲಿರ್ತಕ್ಕಂಥ ಜಾಗಗಳನ್ನು ಕಿಮ್ಮತ್ತು ಪಡಿಸ್ಕೊಂಡು ಸಾಗುವಳಿ ಚೀಟಿಗಳನ್ನು ವಿತರಣೆ ಮಾಡಿದ್ರು. 2008ರಲ್ಲಿ ನಮ್ಮ ತಹಶೀಲ್ದಾರರು ಸುಮೋಟೋ ಕೇಸ್ ಹಾಕಿದ್ರು. ಏನು ಇಲ್ಲಿ ಮಂಜೂರು ಮಾಡಿರ್ತಕ್ಕಂಥದ್ದು ಸರಿಯಲ್ಲ, ಮುನ್ಸಿಪಲ್ ಕೌನ್ಸಿಲ್ ಲಿಮಿಟಿಂದ 3 ಕಿಲೋಮೀಟರ್ ಒಳಗಡೆ ಇದೆ ಅಂತ. ನಾವು ಕೂಡ ಎಲ್ಲ ಅಧ್ಯಯನ ಮಾಡಿ, ನಮ್ಮ ಅಡ್ವೊಕೇಟ್ಸ್ ಕೂಡ ಎಲ್ಲ ಅಧ್ಯಯನ ಮಾಡಿದಾಗ 2004ರಲ್ಲಿ ಗೆಸ್ಟೆಡ್ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ದೇವನಹಳ್ಳಿ ಪುರಸಭೆ 2004ರಲ್ಲಿ ಡಿಸೆಂಬರಲ್ಲಿ ಬಂದಿರತಕ್ಕಂಥದ್ದು. ಆ ಕಾಪಿಗಳು ಕೂಡ ನಮ್ಮ ಹತ್ರ ಇದೆ. ಇದನ್ನೆಲ್ಲ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ 2021ರಲ್ಲಿ ತೆಗೆದುಕೊಂಡ್ಬಂದಾಗ ಮಂಜೂರಾತಿ ಸರಿ ಇದೆ. 2004ರಿಂದ ಮುಂಚೆ 1983 ಯಾವಾಗ, 2004 ಯಾವಾಗ, ಸೊ 2004 ಡಿಸೆಂಬರ್ಗಿಂತ ಮುಂಚೆ ಏನು ಗೆಸ್ಟೆಡ್ ನೋಟಿಫಿಕೇಶನ್ ಆಯಿತು ದೇವನಹಳ್ಳಿ ಪುರಸಭೆ ಅಂತ ಅಧಿಕೃತವಾಗಿ ಅನೌನ್ಸ್ ಆಯಿತು, ಅದಕ್ಕೆ ಮುಂಚಿತವಾಗಿ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥದ್ದು ಸರಿ ಇದೆ ಅಂತಕ್ಕಂಥದ್ದನ್ನ ಜಿಲ್ಲಾಧಿಕಾರಿಗಳು ಪರಿಗಣಿಸಿ ಎಲ್ಲ ರೈತರಿಗೂ ಕೂಡ ಒಂದು ಜಾಗವನ್ನು ಸರಿ ಇದೆ ಅಂತ ಹೇಳಿದ್ರು. ಇದಾದ ನಂತರ ಏನಾಯಿತು ಏನೂ ಗೊತ್ತಿಲ್ಲ. ಜಿಲ್ಲಾ ಕೋರ್ಟ್ಗೆ ಅಂತಂದು ಸುಮಾರು ಒಂದು 10 ಎಕರೆನ ಇಷ್ಟ ಬಂದಂಗೆ ಹೆಂಗೆ ಬೇಕೋ ಹಂಗೆ ಸ್ಕೆಚ್ಚಲ್ಲಿ ನಮ್ಮ ತಾಲೂಕು ಆಫೀಸಿಂದ ಏನು ಮಾಡಿದ್ರು, ಸ್ಕೆಚ್ ಹಾಕ್ಬಿಟ್ಟು ಇಲ್ಲಿ ಮೆಷರ್ಮೆಂಟ್ ಮಾಡಲಿಕ್ಕೆ ಬಂದರು. ಇಲ್ಲಿ ಇರ್ತಕ್ಕಂಥವರೆಲ್ಲ ಕೂಡ ಎಲ್ಲರ ಹತ್ರ ಸಾಗುವಳಿ ಚೀಟಿ ಇದ್ದಾವೆ. ಎಷ್ಟು ಜನ ಇದೆ? ಎಲ್ಲರೂ ಇದೀವಿ ಸರ್. ಇವ್ರು ಎಲ್ಲೆಲ್ಲಿ ಗುರ್ತು ಮಾಡಿದ್ದಾರೆ ಎಲ್ಲರೂ ಕೂಡ ಜನ ಇಲ್ಲಿ ನಾವು ಸುಮಾರು ಅಲ್ಲ ಸುಮಾರು ಒಂದು 12 ಜನ ರೈತರದ್ದು ಎಷ್ಟು ಎಕರೆ ಜಾಗ? ಸುಮಾರು 10 ಎಕರೆ ಜಾಗ. ಸೊ ಆಗೇನಾಯಿತು ಅಂತಂದರೆ ನಾವೆಲ್ಲರೂ ಕೂಡ ನಾವು ಹೈಕೋರ್ಟ್ಗೆ ನಾವೆಲ್ಲನೂ ಕೂಡ ನಾವು ಸ್ಟೇ ತೆಗೆದುಕೊಂಡ್ಬಂದ್ವಿ. ಇದರಲ್ಲಿ ಈಗ ಏನಿಲ್ಲಿ ಈಗ 3 ಎಕರೆ ಚಿಲ್ಲರೆ ಇದೆ, ಇದರಲ್ಲಿ 1 ಎಕರೆ ಮಾತ್ರ ಕ್ಯಾನ್ಸಲ್ ಮಾಡಿದ್ದಾರೆ. ಏನಂತ ಕ್ಯಾನ್ಸಲ್ ಮಾಡಿದ್ದಾರೆ, 3 ಕಿಲೋಮೀಟರ್ ಒಳಗಡೆ ಬರ್ತಾ ಇದೆ ಅಂತ. ಯಾವಾಗ ಮಾಡಿರ್ತಕ್ಕಂಥದ್ದು ಹೋದ ತಿಂಗಳು ಯಾರು ನಮ್ಮ ತಹಶೀಲ್ದಾರರು ಅಪರ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ನ ಕಳಿಸಿರ್ತಕ್ಕಂಥದ್ದು. ಈಗ ಜಸ್ಟ್ 1 ತಿಂಗಳಿಂದ ನಮ್ಮ ತಹಶೀಲ್ದಾರರು 3 ಕಿಲೋಮೀಟರ್ ಒಳಗಡೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದಾರೆ. 2021ರಲ್ಲಿ ಜಿಲ್ಲಾಧಿಕಾರಿಗಳು ಇಲ್ಲ ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ದಾರೆ. ಇದೆಷ್ಟು ಮಾತ್ರ ಸರಿ. ಜೊತೆಗೆ ಇವತ್ತು ನಮ್ಮ ಗಮನಕ್ಕೆ ಬಂದಿದೆ ಏನಂತ, ಇವತ್ತಿನ ತಾಲೂಕು ಆಫೀಸಿಂದ ಸರ್ವೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ. ಒಂದು ವಿಚಾರ ಇವ್ರು ಯಾರಿಗೂ ಗೊತ್ತಿಲ್ಲ, ಎಲ್ಲ ಜಮೀನುಗಳು ಕೂಡ ಹೈಕೋರ್ಟ್ನಲ್ಲಿ ಸ್ಟೇ ಇದೆ. ಅವ್ರು ಬಂದು ಇವತ್ತೇನಾದ್ರು ಮೆಷರ್ಮೆಂಟ್ ಮಾಡ್ತಾರೆ ಇನ್ನೊಂದು ಮತ್ತೊಂದಂದ್ರೆ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನ ನಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ಇರ್ತಕ್ಕಂಥವರೆಲ್ಲ ರೈತರು, ಭೂ ಮಂಜೂರಾತಿ ಆಗಿದೆ, ಅದೇನು ಕಮಿಟಿ ಇತ್ತು, ಕಮಿಟಿ ಪ್ರಕಾರ ಕಿಮ್ಮತ್ತನ್ನು ಕಟ್ಟಿ ರೈತರು ಮಾಡಿರ್ತಕ್ಕಂಥದ್ದು 134 ಸರ್ವೆ ನಂಬರ್ ಇರ್ತಕ್ಕಂಥ ಯಾವೊಬ್ಬ ರೈತರದ್ದು ಕೂಡ ಯಾವುದೇ ಕಾರಣಕ್ಕೆ ಸರ್ಕಾರ ಯಾವುದೇ ಉದ್ದೇಶಕ್ಕೆ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಸರ್, ಈಗ 1 ಎಕರೆ ಯಾಕೆ ಕ್ಯಾನ್ಸಲೇಷನ್ ಆಗಿದೆ ಸರ್? ಅದನ್ನ ತಪ್ಪಾಗಿ ನಮ್ಮ ತಹಶೀಲ್ದಾರರು ತಪ್ಪಾಗಿ ಅದನ್ನ ಆರ್ಡರ್ ಮಾಡಿದ್ದಾರೆ ಸರ್. 5 ಕಿಲೋಮೀಟರ್ ವ್ಯಾಪ್ತಿ ಅಂತ ಸರ್. ತಮಗೆ ತೋರಿಸ್ತೇನೆ ಸರ್, 1 ನಿಮಿಷ ನೋಡಿ ಸರ್. ಹೈಕೋರ್ಟ್ ಅಲ್ಲಿ 1 ಎಕರೆಗೆ ಕ್ಯಾನ್ಸಲ್ ಆಯ್ತು, ಇನ್ನೊಳಗೆ ಯಾಕೆ ಫೋನ್ ಕೊಟ್ಟರು ಸರ್? ಅದು ಬೇಗನೆ ಅದು ಆ್ಯಕ್ಚುಲಿ ಪ್ರೊಸೀಡಿಂಗ್ಸ್ ಆಗಿದೆ ನೋಡಿ. ಇದು 2011 ಸೆನ್ಸಸ್ ನಡೆದಿರ್ತಕ್ಕಂಥದ್ದು. ನಮ್ಮ ದೇವನಹಳ್ಳಿದು 28,051 ಮಾತ್ರ ಇದೆ. 2011 ಬಗ್ಗೆ ಮಾತಾಡ್ತೀವಿ. ಪುರಸಭೆ ಆಗ್ಬೇಕಂದ್ರೆ 50,000 ಮಿನಿಮಮ್ ಇರಬೇಕು ಅಂತ ಇರ್ತಕ್ಕಂಥ ತಮಗೆಲ್ಲ ಗೊತ್ತೇ ಇರ್ತಕ್ಕಂಥದ್ದು. ನಾವು ಮಾತಾಡ್ತೀವಿ 1983 ಬಗ್ಗೆ, 82 ಬಗ್ಗೆ, 92 ಬಗ್ಗೆ, 2002 ಬಗ್ಗೆ, 2004 ಬಗ್ಗೆ. ಆವಾಗೆಲ್ಲ ಮಂಜೂರಾತಿ ಆಗಿರ್ತಕ್ಕಂಥದ್ದು 40-50 ವರ್ಷಗಳಿಂದ ನಾವೆಲ್ಲ ಇಲ್ಲಿ ಇರ್ತಕ್ಕಂಥವ್ರು. ಇವತ್ತು ನೀನು ನಮ್ಮ ಕೋರ್ಟಿಗೆ ಬೇಕು ಅಂತ ಬಂದರೆ ಎಷ್ಟು ಮಾತ್ರ ಕರೆಕ್ಟು? ಒಂದು ವೇಳೆ ಕೋರ್ಟಿಗೆ ಬೇಕಾ ಎಲ್ಲಾದರೂ ಸರಿ, ಅದು ಜನರಿಗೆ ಒಳ್ಳೇದಾಗ್ತಕ್ಕಂಥದ್ದು. ಕಿಮ್ಮತ್ತನ್ನು ಕಟ್ಟಿಕೊಟ್ಟು ಏನಿದೆ ಆ ಜಾಗಕ್ಕೆ SR ವ್ಯಾಲ್ಯೂ ಎಷ್ಟು ಇದ್ರೆ ಡಬಲ್ ಕಟ್ಟಿಕೊಟ್ಟು ಸರ್ಕಾರ ಯಾವುದೇ ಉದ್ದೇಶ ತೆಗೆದುಕೋಬೋದು ಅಂತ ಆರ್ಡರ್ಸ್ ಇದೆ. ಅದ್ರ ಪ್ರಕಾರ ಮಾಡೋದು ಯಾವ ರೈತರು ಕೂಡ ಅಡ್ಡಿ ಬರೋದಿಲ್ಲ. ಸುಮ್ಮನೆ ಬಂದ್ಬಿಟ್ಟು ತೆಗೆದುಕೊಳ್ಳೋಕೆ ಬಂದರೆ ಯಾರು ಸುಮ್ಮನೆ ಬಿಡ್ತಾರೆ? 40-50 ವರ್ಷಗಳಿಂದ ಈ ಜಾಗದಲ್ಲಿ ನಾವು ಭೂಮಿ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ವಿ. ಏನಂತಾರೆ ರೈತರೇ? ಸರ್, ಇದು ಬಂದು 1983ರಲ್ಲಿ ಹೆಚ್ಚು ಕಮ್ಮಿ 59 ಜನ ಗ್ರಾಂಟ್ ಆಯಿತು. ಟೋಟಲ್ 59 ಜನಕ್ಕೆ 63 ಎಕರೆ ಗ್ರಾಂಟ್ ಆಯಿತು. ಇದು ಹೊಸದಾಗಿ 2083ರಲ್ಲಿ. ಆಮೇಲೆ 2001, 2004 ಗಂಟ ಒಂದು 20 ಜನ ಗ್ರಾಂಟ್ ಆಯಿತು. ಟೋಟಲ್ ಬಂದು 99 ಎಕರೆ ಚಿಲ್ಲರೆ, ಟೋಟಲ್ 134 ಸರ್ವೆ ನಂಬರ್ ಇದೆ. ಇದೇನಾಗೈತೆ ಇನ್ಫಾರ್ಮೇಶನ್ ಬಂದು ನಾವು ಇದ್ರ ಬಗ್ಗೆ 5 ವರ್ಷದಿಂದಲೇ ತಾಲೂಕು ಆಫೀಸ್ ಮುಂದಗಡೆ ಒಂದು 3 ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಅದಕ್ಕೆ DC ಸ್ಪಂದಿಸಿ ನಿಮ್ಗೆ ಯಾರ್ಯಾರು ರೈತರು ಒರಿಜಿನಲ್ ಇದ್ದೀರೋ ಅವ್ರಿಗೆಲ್ಲ ನಾವು ಆಲ್ಮೋಸ್ಟ್ ಅಲ್ಲಿ ನಿಮ್ಗೊಂದು ಪಾಣಿ ಇದ್ದ ಸಾಕು, ನಿಮ್ಮ ಜಮೀನು ಬಿಟ್ಟುಕೊಡ್ತೀವಿ. ಏನೂ ಇಲ್ಲ ಸುಮ್ಮನೆ ನಾವು ಬಿಟ್ಕೊಡಕ್ಕೆ ಆಗಲ್ಲ ಅಂತ ಅವತ್ತು ಪ್ರಾಮಿಸ್ ಮಾಡಿದ್ರು. ಯಾರು DC ಸಾಹೇಬರು, ಯಾರು
ರವೀಂದ್ರ ಸರ್ ಪ್ರಾಮಿಸ್ ಮಾಡು. ಅದಾದ್ಮೇಲೆ ಅವರು ಎಲ್ಲ ನಮ್ದೆಲ್ಲ ಫೈಲ್ಗಳು ಎರಡು ರೈತರು ಇದ್ದಾರೆ, 25 ಜನ ರೈತರಿದ್ದೆಲ್ಲ ಫುಲ್ ತಾಲೂಕು ಆಫೀಸ್ಗೆ ಫೈಲ್ಗಳೆಲ್ಲ ತರಿಸ್ಕೊಂಡು ಪರಿಶೀಲನೆ ಮಾಡಿದ್ರು. ಎಲ್ಲ ಕರೆಕ್ಟ್ ಆಗಿದೆ, ಏನು ತೊಂದರೆ ಇಲ್ಲ, ಮಾಡ್ಕೊಡ್ತೀನಿ ಅಂತ ಒಬ್ಬಿ ಮಾಡಿದ್ರು. ಆಮೇಲೆ ಅದು ಬಿಟ್ಟು DC ಅವ್ರು ಟ್ರಾನ್ಸ್ಫರ್ ಆದ್ರು, ಇನ್ನೂರು ಶ್ರೀನಿವಾಸ್ ಅಂತ ಬಂದ್ರು. ಅವರ ಪರಿಶೀಲನೆ ಮಾಡಿ ನಮ್ಮದೆಲ್ಲ ಹೆಚ್ಚು ಕಮ್ಮಿ ಒಂದು 30-40 ಜನದ್ದು ಮತ್ತೆ DC ಆರ್ಡರ್ ಮಾಡಿದ್ರು. ಒರಿಜಿನಲ್ ರೈತರು ಅಂದ್ಬಿಟ್ಟು ನಮಗೆ ಆರ್ಡರ್ ಕಾಪಿ ಕೊಟ್ಟು ಇಲ್ಲೇ ಅಲ್ಲಿ ಕೊಟ್ಟಿದ್ದಾರೆ ನಮ್ದೆಲ್ಲ. ಈಗ ಆಲ್ಮೋಸ್ಟ್ ಅಲ್ಲಿ ಇರೋ ರೈತರಿಗೆಲ್ಲ ಒರಿಜಿನಲ್ ರೈತರಿಲ್ಲ, ಎಲ್ಲ ಗ್ರಾಂಟ್ ಕಾಪಿ ಕೊಟ್ಟಿದ್ದಾರೆ. ಎಲ್ಲರದ್ದು ಪಟ್ಟಾ ಬುಕ್ ಐತೆ, RTC ಹೊಡ್ತಾ ಇದೆ, MR ಐತೆ. ಇಲ್ಲಿ ಬಂದು 10 ಎಕರೆ ಬಂದು ಕೂಡ 50 ವರ್ಷದ ಪೊಸಿಷನ್ ಅವ್ರೆ. 50 ವರ್ಷ ಹೆಂಗ್ ಬಿಟ್ಟು ಕೊಡಕ್ಕಾಗುತ್ತೆ ರೈತರಿಗೆ? ನಾವು ರೈತರದ್ದು ನಮ್ಮ ಜಮೀನು. ಬಟ್ ಇದು ನ್ಯಾಯ ಮಾಡ್ಲಿ ಒಪ್ಕೊಂತ ನ್ಯಾಯವಿಲ್ಲ. ನ್ಯಾಯಾಲಯಕ್ಕಾಗಲು ಬೊಮ್ಮರ್ದಲ್ಲಿ ಆಗಿದೆ, ಇಲ್ಲಿ ನ್ಯಾಯಾಲಯಕ್ಕೆ ಯಾರ್ದು ಆಗಿಲ್ಲ. ನ್ಯಾಯಾಲಯ ಆಗ್ಬಾರ್ದು ಅಂತ ನಾವು ಹೇಳ್ತಾ ಉದ್ದೇಶ ನಮ್ದಿಲ್ಲ. ಇಲ್ಲಿ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದು ಅವ್ರನ್ನ ನ್ಯಾಯಾಲಯ ಮಾಡ್ತಾರೆ ಅಂದ್ರೆ ಹೆಂಗೆ? ನ್ಯಾಯ ಕೊಡೋರೆ ನ್ಯಾಯ ಕೊಡ್ಸಿಲ್ಲ ಅಂದ್ರೆ ನಾವು ಯಾರ ಹತ್ರ ಹೋಗ್ಬೇಕು? ನಾವು ಆ ರೈತರು ಯಾರ ಹತ್ರ ಹೋಗ್ಬೇಕಂತ ನಾವು ಇಷ್ಟು ಕೇಳ್ಕೊಂತ ಇದೀವಿ. ಬೇಡ, ರೈತರು ಉಳಿಬೇಕು ಅಂತ. ರೈತರು ಉಳಿಬೇಕು, ಅವ್ರಿಗೆ ಇಲ್ಲಿ ಸ್ಯಾಂಕ್ಷನ್ ಇದೆ ಫಸ್ಟ್ ಅಲ್ಲಿ ಹೋಗ್ಬೇಕು ಅವರು. ಇಲ್ಲಿ ನಮ್ಮ ಬಡವ್ರ ಮೇಲೆ ಹೊಟ್ಟೆ ಹೊಡೆದು ಇಲ್ಲಿ ನ್ಯಾಯಾಲಯ ಕಟ್ಲಕ್ಕಂತ ಯಾವ ಒಂದು ನ್ಯಾಯ? ಬಡವ್ರಿಗೆ ಯಾವ ತರ ನ್ಯಾಯ ಒದಗಿಸ್ಕೊಡ್ತಾರೆ? 10 ಎಕರೆ ಬಿಟ್ಟು ಬೇರೆದೇನೋ ಗೋಮಾಳ ಇಲ್ಲಿ ಬಂದು 1 ಎಕರೆ ಕೂಡ ಎಲ್ಲ ಇಲ್ಲ, ಯಾರ್ದು ಇಲ್ಲ, ಎಲ್ಲಾರು ರೈತರು ಇದ್ದಾರೆ. ಅದು ಬಿಟ್ಮೇಲೆ ರೈತರಿಗೆ ಯಾವ್ದು ಇದಿಲ್ಲ. ಈಗ ಸರ್ಕಾರದ ಯಾವ್ದಿಲ್ಲ, ಎಲ್ಲರಿಗೂ ಗ್ರಾಂಟ್ ಕಾಪಿಗಳಾಗುವ RTC ಓಡ್ತಾ ಐತೆ. ಹೊಸದಾಗಿ ಬರೋ 1 to 5 ಆಗಿದೆ. ಇಷ್ಟು ಜನದ್ದು ಕೂಡ 1 to 5 ಮಾಡಿ ಎಲ್ಲಾರ್ದು ಕಂಪ್ಲೀಟ್ ಇದೆ. 75 ಜನದ್ದು ಏನಿದೆ ಟೋಟಲ್ ಎಲ್ಲಾರ್ದು ಇದೆ, ಯಾರ್ದು ಇಲ್ಲ ಅಂತಲ್ಲ. ಇವಾಗ 50 ವರ್ಷದ ಪೊಸಿಷನ್ ಆಗಿದ್ದು RTC ಇದ್ದು ಗ್ರಾಂಟ್ ಕಾಪಿ ಕೊಟ್ಟು ಕೂಡ ಇವ್ರ ಆ ಜಮೀನು ಇಲ್ಲ, ರೈತರಿಲ್ಲ ಅಂದ್ಬಿಟ್ಟು ಅವಾಗ ಹೆಂಗ್ ಬೇಕಂಗ್ ಬರ್ಕೊಂಡು ಇವಾಗ ಹೆಂಗ್ ಬೇಕಂಗ ಕೋರ್ಟ್ ಚೆನ್ನಾಗಿದೆ, ದಾರಿ ಚೆನ್ನಾಗಿದೆ ಅಂದ್ಬಿಟ್ಟು ಕೋರ್ಟ್ ಮಾಡಿ ಏನು ನ್ಯಾಯ ಕೊಟ್ಟಂಗೆ ಸರ್? ಇಷ್ಟು ಹೇಳಿ ನಿಮ್ಮ ವಿಡಿಯೋ ಮುಖಾಂತರ ಕೇಳ್ಕೊಂತ ಇದ್ವಿ. ದಯವಿಟ್ಟು ನಿಮ್ಮ ಮುಖಾಂತರ ನಮ್ಗ ರೈತರಿಗೆ ಇಷ್ಟು ಪರವಾಗಿ ನ್ಯಾಯ ಸಿಕ್ಲ ಅಂತ ಕೇಳ್ಕೊಂತ ಇದ್ದೀವಿ. 60 ವರ್ಷ ಮಂಜು 60 ವರ್ಷ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.